ಯಾಕೆ ಗೊತ್ತೇನ್ರಿ? ಆ ಉಂಡ ಎಲೆಯ ಮೇಲೆ ಉರುಳಾಡುವಂಥವ್ರು ನಮ್ಮ ಶಿವಗುತ್ತಿಯರು, ನಂದಮಳಿಗೆಯರು, ಇತರ ನಗರದಲ್ಲಿ ಸಾಮಾನ್ಯ ರೈತರು ಅಥವಾ ವ್ಯಾಪಾರಸ್ಥರು ಅಲ್ಲೇವ. ಏನೂ ತಿಳುವಳಿಕೆ ಇಲ್ಲದಿರುವಂತಹ ಜನರು ಉಂಡ ಎಲೆ ಮೇಲೆ ಉರುಳಾಡ್ಲಿಕ್ಕೆ, ಆ ಎಲೆ ಮೇಲೆ ಉರುಳಾಡ್ಲಿಕ್ಕೆ 1,00,000 ಜನ ವೇಟ್ ಮಾಡ್ತಿರ್ತಾರೆ. ವರ್ಷಕ್ಕೆ 1,00,000 ಜನ ವೇಟ್ ಮಾಡ್ತಾರೆ ಉರುಳಾಡಕ್ಕ. ಅಲ್ಲಿ ಯಾರು ವೇಟ್ ಮಾಡಕತ್ತಿರ್ತಾರೆ ಗೊತ್ತೇನ? IAS ಆಫೀಸರ್ಸ್, ದೊಡ್ಡ ದೊಡ್ಡ ಡಾಕ್ಟರ್ಸ್, ದೊಡ್ಡ ದೊಡ್ಡ ಇಂಜಿನಿಯರ್ಸ್, ಅವರು ವೇಟ್ ಮಾಡ್ತಿರ್ತಾರ. ಮತ್ತೆ ಇಂಥವರೇ ಉರುಳಾಡ್ತಾ ಇದಾರೆ ಅಂದ್ರೆ ಅದರೊಳಗೆ ಶಕ್ತಿ ಇದೆ ಅಂತಾನೆ ಉರುಳಾಡ್ತಾರ. ಅದಕ್ಕೆ ನಾವು ಯಾವುದೂ ಸಾಮಾನ್ಯ ಅಂತ ತಿಳ್ಕೋಬಾರದು. ಪ್ರತಿಯೊಂದು ಕೆಲಸದಲ್ಲೂ ಭಗವಂತನ ಕಾಣಬೇಕು. ನೀವು ಉಂಡ ತಟ್ಟೆ ನಿಮಗಲ್ಲ, ಮತ್ತೊಬ್ಬರು ತೊಳೆದ್ರಿ ಅಂದ್ರೂ ಕೂಡ ಅದಕ್ಕಿಂತ ಹೆಚ್ಚು ಪುಣ್ಯ ನಿಮ್ಮ ಮನೆಗೆ ಹೋಗ್ತದೆ. ಮತ್ತೊಬ್ಬರು ತಟ್ಟೆ ತೊಳೆದ್ರು. ಇಲ್ಲೇ ಬನ್ನಿ, ಓಡಾಡಕ್ಕೆ ಬಹಳ ದೂರ ಇಲ್ಲ. ಓಡಾಡಕ್ಕೆ ನೋಡ್ರಿ ಸರ್, ಜಾತ್ರೆ 3 ವರ್ಷಕ್ಕೊಮ್ಮೆ ದ್ಯಾಮವ್ವನ ಜಾತ್ರೆ.